ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಪ್ರಿಯಾ ಮನಸ್ಸಿಗೆ ಬೇಜಾರಾಗಿ ಬೇರೆ ಏನಾದರೂ ನಿರ್ಧಾರ ತಗೋತಾಳ ನೋಡೋಣ ಬನ್ನಿ. ಗಿರಿಜಾ ಕಿಚನ್ನಲ್ಲಿರುವಾಗ ಮೀನಾ ಮತ್ತು ಅಮೂಲ್ಯ ಬರ್ತಾರೆ. ಅತ್ತೆ, ಮನೆಯಲ್ಲಿ ಎಲ್ಲರದ್ದು ಊಟ ಆಯಿತು, ಪ್ರಿಯಾಕ್ಕ ಇನ್ನೂ ಊಟ ಮಾಡಿಲ್ಲ ಅತ್ತೆ ಅಂತಾಳೆ ಮೀನಾ. ಆಗ ರೂಮಿಗೆ ಹೋದವರು ಇನ್ನೂ ಆಚೆನೇ ಬಂದಿಲ್ಲ ಅತ್ತೆ ಅಂತಾಳೆ ಅಮೂಲ್ಯ. ಇಲ್ಲಿ ನೋಡಿ, ಅವಳ ಬಗ್ಗೆ ನೀವು ನನ್ನ ಹತ್ರ ಮಾತಾಡೋಕೆ ಬರಬೇಡಿ. ಇಷ್ಟಕ್ಕೂ ಅವಳ ಬಗ್ಗೆ ನೀವಿಬ್ಬರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೊತ್ತಿಗೆ ಊಟ ಮಾಡೋಕ್ಕೆ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟಕ್ಕೂ ಮನೆ ಮಗ ವಲ್ಲಭ ಅವನ್ನ ಮನೆಯಿಂದ ಆಚೆ ಆಗೋಕ್ಕೆ ಹೊರಟಿದ್ರಲ್ಲ, ಆವಾಗ ಒಂದು ಮಾತು ಅವನ ಪರವಾಗಿ ಅವಳು ಮಾತಾಡಿದಿದ್ರೆ ಅವಳಿಗೋಸ್ಕರ ಅವನು ಎಷ್ಟೆಲ್ಲ ಮಾಡ್ದ. ಆದರೆ ಅವಳು ಏನು ಮಾಡಿದ್ಲು, ಅದಕ್ಕೆ ಹೇಳ್ತಿರೋದು. ಅವಳ ಬಗ್ಗೆ ನೀವು ನನ್ನ ಹತ್ರ ಮಾತಾಡಬೇಡಿ. ನಿಮ್ಮ ಏನಿದ್ರು ಇದ್ದರೆ ಹೇಳಿ ಅಂತಾರೆ ಗಿರಿಜಾ. ಈಚೆ ರೂಮಲ್ಲಿ ಪ್ರಿಯಾ ಅಳ್ತಾ ಕೂತಿರ್ತಾಳೆ. ಆಗ ಮೀನಾ ಅಮೂಲ್ಯ ಬರ್ತಾರೆ. ಪ್ರಿಯಾ, ಕಾಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಆಗಿದ್ದಾಯ್ತು ಅಂತಾಳೆ ಮೀನಾ. ಇಲ್ಲ ಮೀನಾ ಅವರೇ, ನಾನು ಈ ಮನೇಲಿ ಎಲ್ಲಿ ಹೋಗಿ ನಿಂತ್ಕೊಂಡ್ರು ನನಗೆ ಕಟಕಟಲ್ಲಿ ನಿಂತ ಹಾಗೆ ಆಗ್ತಿದೆ. ನಾನೇನಾದರೂ ಈ ತಪ್ಪನ ಬೇಕು ಅಂತ ಮಾಡಿದ್ನಾ? ಇಲ್ಲ ಅಲ್ವಾ? 26,000 ರೂಮು, ಮನೆಯವರು ಏನಾದರೂ ಅಂದ್ಕೊಳ್ಳಿ ಅಂತ ಈ ತಪ್ಪು ಮಾಡಿದರೆ ಹೌದು ಅಂತ ಹೇಳ್ಬೋದಿತ್ತು. ಇದು ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು. ಪ್ರತಿಯೊಬ್ಬರು ನನ್ನ ಸ್ವಾರ್ಥಿ ಅಂತ ಇದ್ದಾಗ ನನಗೆಷ್ಟು ನೋವಾಗುತ್ತೆ ಹೇಳಿ ಅಂತಾಳೆ ಪ್ರಿಯಾಕ್ಕ, ಇದು ಬರೀ 26,000 ವಿಷಯ ಅಲ್ಲ ಪ್ರಿಯಾಕ್ಕ. ಹೌದು, ಮಾವಂಗೆ ದುಂದು ವೆಚ್ಚ ಮಾಡೋದು ಇಷ್ಟ ಆಗಲ್ಲ, ಅದರಲ್ಲೂ ಸತ್ಯ ಮುಚ್ಚಿಡೋದಂತೂ ಇಷ್ಟನೇ ಆಗಲ್ಲ ಅಂತಾಳೆ ಮೀನಾ. ಅಕ್ಕ, ಟ್ಯೂಷನ್ ವಿಷಯದಲ್ಲಿ ಮಾವ ನಮ್ಮ ಹತ್ರನೂ ಕೋಪ ಮಾಡ್ಕೊಂಡಿದ್ರು. ಅವ್ರ ಹಿಂದೆ ವಲ್ಲಭಂಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶ ಇದ್ರೂ ಅವರು ನಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ. ಹೀಗಿರುವಾಗ ನೀವು ಇಷ್ಟು ದೊಡ್ಡ ವಿಚಾರನ ಅವ್ರ ಹತ್ರ ಮುಚ್ಚಿಟ್ಟಿದ್ದೀರಾ. ಆಬ್ವಿಯಸ್ಲಿ ಅವರಿಗೆ ಕೋಪ ಬರುತ್ತೆ ಅಲ್ವಾ ಅಕ್ಕ ಅಂತಾಳೆ ಅಮೂಲ್ಯ. ಭಾವ ಮತ್ತು ನೀವು ಹೋಗಿದ್ದು ಹನಿಮೂನಿಗೆ, ನೀವು ಎಂಜಾಯ್ ಮಾಡೋದಕ್ಕೆ, ಅದರಲ್ಲೂ 26,000 ಖರ್ಚು ಮಾಡಿದ್ದೀರಾ ಅಂದರೆ ಎಲ್ಲರ ದೃಷ್ಟಿಲಿ ಸ್ವಾರ್ಥನೇ ಅನಿಸುತ್ತೆ ಅಕ್ಕ. 26,000 ಅನ್ನೋದು ಚಿಕ್ಕ ವಿಷಯ ಅಲ್ಲ. ನಮ್ಮಂಥವ್ರ ಮನೇಲಿ 26,000ಕ್ಕೆ ಒಂದು ತಿಂಗಳು ರೇಷನ್ ಬರುತ್ತೆ. ಅದು ಯಾರು ಕೇಳಿದ್ರು ಹೊಟ್ಟೆ ಉರಿಯಲ್ವಾ ಹೇಳಿ? ಸರಿ, ನೀವು ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಊಟಕ್ಕೆ ಹೋಗೋಣ ಅಂತಾಳೆ ಮೀನಾ. ಅಕ್ಕ, ಒಂದು ನಿಮಿಷ ಪ್ರಿಯಾಕ್ಕ, ನನಗೊಂದು ಕ್ಲಾರಿಟಿ ಕೊಡಿ ಅಂತಾಳೆ ಅಮೂಲ್ಯ. ಏನು ಅಂತಾಳೆ ಪ್ರಿಯಾ. ವಲ್ಲಭನೇ ಮಾವನ ಅಕೌಂಟಿಂದ ದುಡ್ಡು ತೆಗೆದು ಭಾವನ ಅಕೌಂಟ್ಗೆ ಹಾಕಿದ್ದು ನಿಮಗೆ ಗೊತ್ತಿತ್ತಾ ಅಂತಾಳೆ ಅಮೂಲ್ಯ. ಇಲ್ಲ ಅಮ್ಮು, ಇದು ನನಗೆ ಗೊತ್ತಿರಲಿಲ್ಲ ಅಂತಾಳೆ ಪ್ರಿಯಾ. ಹೋಗಲಿ, ವಲ್ಲಭನೇ ಹೆಲ್ಪ್ ಮಾಡಿದ್ದಾನೆ ಅಂತನಾದರೂ ಗೊತ್ತಿತ್ತಾ ಅಂತಾಳೆ ಅಮೂಲ್ಯ. ಇದನ್ನು ನಮ್ಮ ಯಜಮಾನರು ನನಗೆ ಹೇಳಿದರು ಅಂತಾಳೆ ಪ್ರಿಯಾ. ಮತ್ತು ಈ ವಿಚಾರನ ನನ್ನ ಹತ್ರ ಯಾಕಕ್ಕೆ ಹೇಳಿಲ್ಲ ನೀವು ಅಂತಾಳೆ ಅಮೂಲ್ಯ. ಅದು ನಾನು ಹೇಳಬೇಕು ಅಂತಲೇ ಇದ್ದೆ ಅಮ್ಮು ಅಂತಾಳೆ ಪ್ರಿಯಾ. ಅಮ್ಮು, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಅಕ್ಕ, ಮೊದಲು ಊಟ ಮಾಡಿ ಬನ್ನಿ ಅಂತಾಳೆ ಮೀನಾ. ಬೇಡ ಮೀನಾ ಅವರೇ ಅಂತಾಳೆ ಪ್ರಿಯಾ. ಬನ್ನಿ ಪ್ರಿಯಕ್ಕ, ಸುಮ್ಮನೆ. ಅಮ್ಮು ಬಾ ಅಂತ ಮೀನಾ ಪ್ರಿಯಾ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಕೂರಿಸಿ ಇಬ್ಬರು ಅವಳಿಗೆ ಊಟ ಬಡಿಸ್ತಾ ಇರುವಾಗ ಗಿರಿಜಾ ಮೀನಾ ಅಂತ ಬಂದು, ಅಯ್ಯಯ್ಯೋ ಅಮ್ಮು, ಈ ಕಡೆ ಬಾ, ಕೂತ್ಕೋ ಪ್ರಿಯಾ, ಕೂತ್ಕೋ, ಆರಾಮಾಗಿ ಊಟ ಮಾಡು. ನಾವು ಬಂದಿದ್ವಿ ಅಂತ ನೀವು ಹೀಗೆಲ್ಲ ನಿಂತ್ಕೊಂಡು ಮರ್ಯಾದೆ ಕೊಡೋದು ಎಂತ? ನೀನು ಯಾರು? ಈ ಮನೆಗೆ ಬಂದಿರೋ ಮಹಾರಾಣಿ. ನೀನು ಈ ಮನೆ ಕಲ್ಪವೃಕ್ಷ ಅಮ್ಮ. ನೀನು ನಮ್ಮನ್ನ ನೋಡಿ ಯಾಕೆ ನಿಂತ್ಕೋಬೇಕು? ಮೀನಾ, ಅಮ್ಮು, ಏನ್ರಿ ನೋಡ್ತಾ ನಿಂತ್ರಿ? ಪ್ರಿಯಂಗೆ ಊಟ ಬಡಿಸ್ರೆ ಆವಾಗಲೇ ಹೇಳಬೇಕಾಗಿತ್ತು ತಾನೇ. ನಾನು ಬಿಸಿ ಬಿಸಿಯಾಗಿ ಹಪ್ಪಳ ಸಂಡಿಗೆ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ. ನಾನೊಂದು ಪಾಪ ಪ್ರಿಯಾ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ 26,000 ಖರ್ಚು ಮಾಡಿ ಒಳ್ಳೊಳ್ಳೆ ಊಟ ತಿನ್ನೋ ಹುಡುಗಿ. ಪಾಪ ಅವಳಿಗೆ ಈ ಮನೆ ಊಟ ಎಲ್ಲ ಎಲ್ಲಿ ಹಿಡಿಸುತ್ತೆ ಅಲ್ವಾ ಪ್ರಿಯಾ ಅಂತಾರೆ ಗಿರಿಜಾ. ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ ಅಂತಾಳೆ ಪ್ರಿಯಾ. ರಕ್ಷಾ, ಬಾಯಿಲಿ ಅಂತ ರಕ್ಷನ ಕೂಗ್ತಾರೆ ಗಿರಿಜಾ. ಏನಮ್ಮ ಅಂತ ರಕ್ಷೆ ಬರ್ತಾಳೆ. ರಕ್ಷಾ, ಮೊನ್ನೆ ನಮ್ಮ ಪ್ರಿಯ ಮಾಧವ ಹೋಗಿದ್ರಲ್ಲ ಆ ಹೋಟ್ಲು ಯಾವುದು ಅಂತ ನಿನಗೆ ಗೊತ್ತಾ ಅಂತಾರೆ ಗಿರಿಜಾ. ಗೊತ್ತು ಅಂತಾಳೆ ರಕ್ಷಾ. ಆ ಹೋಟೆಲ್ನಲ್ಲಿ ಊಟಕ್ಕೆ ಎಷ್ಟಾಗುತ್ತೆ ಅಂತ ಸ್ವಲ್ಪ ನೋಡಿ ಹೇಳು ರಕ್ಷಾ ಅಂತಾರೆ ಗಿರಿಜಾ. ಯಾಕಮ್ಮ ಅಂತಾಳೆ ರಕ್ಷಾ ಹೇಳಿದಷ್ಟು ಮಾಡು ಅಂತಾರೆ ಗಿರಿಜಾ. ಆಗ ರಕ್ಷಾ ಫೋನ್ ನೋಡಿ, ಆ ಹೋಟೆಲ್ನಲ್ಲಿ ದಾಲ್ ಕಿಚಡಿಗೆ 450 ಅಮ್ಮ, ವೆಜ್ ಬಿರಿಯಾನಿಗೆ 380, ವೆಜ್ ಫ್ರೈಡ್ ರೈಸ್ಗೆ 350, ಜೀರಾ ರೈಸ್ಗೆ 400 ರೂಪಾಯಿ ಅಮ್ಮ ಅಂತಾಳೆ ರಕ್ಷಾ. ಯಪ್ಪ, ಎಷ್ಟೆಲ್ಲ ಇದೆ ನೋಡು. ನನಗೆ ಗೊತ್ತಿರೋದು ಈ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಇದೆ ಅಷ್ಟೇ. ಮೀನಾ, ಅಮ್ಮು, ಆ ಹೋಟೆಲ್ನಲ್ಲಿ ಜೀರೋ ಅಂತಲೂ ಒಂದು ರೈಸ್ ಇದೆ ಅಂತೆ, ನಿಮಗೆ ಗೊತ್ತಿತ್ತಾ ಅಂತಾರೆ ಗಿರಿಜಾ. ಅಮ್ಮ, ಅದು ಜೀರೋ ರೈಸ್ ಅಲ್ಲ, ಜೀರಾ ರೈಸ್ ಅಂತಾಳೆ ರಕ್ಷಾ. ಇರಲಿ, ಆದರೂ ಎಷ್ಟು ದುಬಾರಿ ಅಂತಾರೆ ಗಿರಿಜಾ. ಹೌದಮ್ಮ, ತುಂಬ ಕಾಸ್ಟ್ಲಿ ಇದೆ ಈ ಹೋಟೆಲ್ನಲ್ಲಿ ಅಂತಾಳೆ ರಕ್ಷಾ. ಏನೋ ಅಪ್ಪ, ಈ ವಿಚಾರ ನನಗೆ ಗೊತ್ತಿರಲಿಲ್ಲ. ಮೀನಾ, ನಿನಗೆ ಗೊತ್ತಿತ್ತಾ? ಅಮ್ಮು, ನಿನಗೆ ಗೊತ್ತಿತ್ತಾ? ಪ್ರಿಯಾ, ಅಯ್ಯೋ ಹೋಗಿ ಬಂದಿರೋದೆ ನೀನು ಅಂದಮೇಲೆ ನಿನಗೆಲ್ಲ ಗೊತ್ತಿರುತ್ತೆ ಬಿಡಮ್ಮ. ಆದರೂ ಯೋಗ ಅಂದರೆ ನಿಂದೆ ನೋಡು ಪ್ರಿಯಾ. ನಮ್ಮ ಮನೇಲಿ
ಆದರೆ 500 ರೂಪಾಯಿಗೆ ಮನೆ ಮಂದಿಯೆಲ್ಲ ಅಡುಗೆ ಮಾಡಿಕೊಂಡು ತಿಂತೀವಿ. ಆದರೆ ನಿಮ್ಮ ಯೋಗ ನೋಡೆ, ಒಂದು ಹೊತ್ತಿಗೆ ಇಬ್ಬರು ಇಷ್ಟು ಊಟ ಮಾಡೋಕ್ಕೆ 500 ರೂಪಾಯಿ ಕೊಟ್ಟು ತಿಂದಿದ್ದೀರಾ. ಏನು ಮಾಡೋದು, ನಮ್ಮ ಮನೇಲಿ ಅಷ್ಟು ದುಬಾರಿ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅಮ್ಮ ಪ್ರಿಯಾ, ಸ್ವಲ್ಪ ಹೊಂದ್ಕೋಬೇಕು. ಸರಿ ನೀನು ಊಟ ಮಾಡು ಪ್ರಿಯಾ ಅಂತಾರೆ ಗಿರಿಜಾ. ಅತ್ತೆ ಹಾಗೆಲ್ಲ ಹೇಳಿಬಿಡಿ, ಇದು ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು ಅತ್ತೆ ಅಂತಾಳೆ ಪ್ರಿಯಾ. ಅಯ್ಯಯ್ಯೋ ಪ್ರಿಯಾ, ಇದರಲ್ಲಿ ನಿಂದೇನಮ್ಮ ತಪ್ಪಿದೆ? ನಿಂದೇನು ತಪ್ಪಿಲ್ಲ. ಪಾಪ ನಮ್ಮ ಯಜಮಾನ್ರು ಕಷ್ಟಪಟ್ಟು ದುಡಿತಾರೆ, ನೀನು ಅದನ್ನು ಇಷ್ಟಪಟ್ಟು ಖರ್ಚು ಮಾಡ್ಕೊಂಡು ಬಂದಿದ್ಯಾ. ಹಾಗೆ ಪ್ರಿಯಾ, ಇನ್ನೊಂದು ಸಲ ಏನಾದರೂ 2 ದಿನದ ಮಟ್ಟಿಗೆ ಹೊರಗಡೆ ಹೋಗಬೇಕು ಅಂದರೆ ಹೇಳಮ್ಮ, ನಮ್ಮ ಯಜಮಾನ್ರು ಕಷ್ಟಪಟ್ಟಿರೋ ದುಡ್ಡನ್ನು ಗಂಟು ಕಟ್ಟಿ ನಿಮಗೆ ಕಳಿಸ್ಕೊಡ್ತೀವಿ ಅಂತಾರೆ ಗಿರಿಜಾ. ಅತ್ತೆ ಅಂತಾಳೆ ಮೀನಾ. ಅತ್ತೆ, ಮಾವನ ದುಡ್ಡು ಖರ್ಚಾಯಿತು ನಿಜ, ಬೇಕಿದ್ರೆ ನನ್ನ ಒಡವೆನ ಮಾರಿ ಆ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂತಾಳೆ ಪ್ರಿಯಾ. ಇದಕ್ಕೇನು ಕಮ್ಮಿ ಇಲ್ಲ. ಒಂದು ಸಲ ಅವರಿಬ್ಬರನ್ನ ನೋಡೆ, ಅವರಿಬ್ಬರು ಶ್ರೀಮಂತರ ಮನೆ ಕುಟುಂಬದಿಂದನೇ ಬಂದಿರೋದು. ಮೀನಾ ಅವ್ರ ತಂದೆ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಅಮ್ಮು ಮನೆತನದ ಬಗ್ಗೆ ನಾನೇನು ಹೇಳೋದು ಬೇಕಾಗಿಲ್ಲ ಅಲ್ವಾ. ಆದರೂ ಅವರು ಈ ಮನೆಗೆ ಬಂದಮೇಲೆ ಈ ಮನೆಗೆ ಹೊಂದ್ಕೊಂಡು ಈ ಮನೆ ಕಷ್ಟ ಸುಖಗಳನ್ನು ನಮ್ಮ ಕಷ್ಟ ಸುಖ ಅಂತ ಬದುಕ್ತಿದ್ದಾರೆ. ಆದರೆ ನೀನು ಮಾಡಿದ್ದು ಏನು? ವಲ್ಲಭನ ಛೇ ಅಂತ ಗಿರಿಜಾ ಹೋಗ್ತಾರೆ. ಪ್ರಿಯಾ ಅಕ್ಕ, ಅತ್ತೆ ಮನಸ್ಸಿಗೆ ನೋವಾಗಿದೆ, ಅದಕ್ಕೆ ಈ ಥರ ಎಲ್ಲ ಮಾತಾಡಿಬಿಟ್ರು, ನೀವು ಬೇಜಾರು ಮಾಡ್ಕೋಬೇಡಿ ಅಂತಾಳೆ ಮೀನಾ. ಜಾಸ್ತಿ ಯೋಚನೆ ಮಾಡಿಬಿಡಿ ಅಕ್ಕ, ಬನ್ನಿ ಊಟ ಮಾಡಿ ಅಂತಾಳೆ ಅಮೂಲ್ಯ. ನನಗೆ ಬೇಡ ಅಮ್ಮು, ನನಗೆ ಹೊಟ್ಟೆ ತುಂಬಿತು ಅಂತ ಪ್ರಿಯಾ ರೂಮಿಗೆ ಹೋಗ್ತಾಳೆ. ಈಚೆ ವಲ್ಲಭ ಸೈಕಲ್ ಒರೆಸ್ತಾ ಕ್ಲೀನ್ ಮಾಡ್ತಾ ಇರುವಾಗ ಮೀನಾ ಬಂದು ವಲ್ಲಭ ಅಂತಾಳೆ. ಅತ್ತಿಗೆ ಹೇಳಿ, ಏನು ಸಮಾಚಾರ ಅಂತಾನೆ ವಲ್ಲಭ. ಏನಿಲ್ಲ ಕಣೋ, ಮತ್ತೆ ಕೆಲಸ ಎಲ್ಲ ಹೇಗೆ ನಡೀತಿದೆ ಅಂತಾಳೆ. ಎಕ್ಸ್ಟ್ರಾ ಡ್ರೈವಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ, ಬಟ್ ಈ ರೂಟೀನ್ ಅಡ್ಜಸ್ಟ್ ಆಗಿಬಿಡುತ್ತೆ. ಆದರೆ 2-3 ದಿನದಿಂದ ಹೆವಿ ವರ್ಕ್ ಪ್ರೆಷರ್, ಟೆನ್ಷನಿಂದ ಬೂಸ್ಟ್ ಆಗಿಬಿಟ್ಟಿದ್ದೀನಿ. ನಿಜ ಹೇಳಬೇಕು ಅಂದರೆ ನಿನ್ನೆ ರಾತ್ರಿ ನಾನು ನಿದ್ದೆ ಮಾಡಿರೋದು 3 ಅವರ್ಸ್ ಅಂತಾನೆ ವಲ್ಲಭ ನೀನು ಯಾಕೆ ಇಷ್ಟೊಂದು ಸ್ಟ್ರೆಸ್ ತಗೊತಿದ್ಯಾ ಅಂತಾಳೆ ಮೀನಾ. ಮಾಡಲೇಬೇಕಲ್ಲ, ಇಷ್ಟೆಲ್ಲ ಒದ್ದಾಡ್ತಿದ್ರು ಮಂತ್ಲಿ ಎಂಡಲ್ಲಿ ಕೈಯಲ್ಲಿ ಒಂದು 10,000 ಉಳ್ಕೊಳ್ಳಲ್ಲ. ಬೈ ಚಾನ್ಸ್ 10,000 ಸೇವಿಂಗ್ಸ್ ಆಗ್ತಿದ್ದಿದ್ರೆ ಇಷ್ಟೆಲ್ಲ ಸೀನೇ ಆಗ್ತಿರ್ಲಿಲ್ಲ. ಕಷ್ಟಪಟ್ರೇ ಅಲ್ವಾ ನೆಮ್ಮದಿ. ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದೆ ಬಾಯಿ ಮೊಸರು ಅಂತ, ಹಾಗಾಗತ್ತೆ ಬಿಡಿ ಅಂತಾನೆ ವಲ್ಲಭ ಇನ್ ಕೇಸ್ ನಿಮ್ಮ ಅಣ್ಣ ಕೇಶವ ಇಷ್ಟೇ ಸ್ಟ್ರೆಸ್ ತಗೊಂಡು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ರೆ ನೋಡಿಕೊಂಡು ನೀನು ಸುಮ್ಮನೆ ಇರ್ತಿದ್ದ ಅಂತಾಳೆ ಮೀನಾ. ಚಾನ್ಸೇ ಇಲ್ಲ ಅತ್ತಿಗೆ, ಅವನಿಗೆ ನಿದ್ದೆ ಬಿಟ್ಟೆಲ್ಲ ಇರೋಕ್ಕಾಗಲ್ಲ, ದೊಡ್ಡ ನಿದ್ದೆ ಬುರ್ಕ. 10th ನೈಟೆಲ್ಲ ಓದ್ತೀನಿ ಅಂತ ಡವ್ ಹೊಡೆಯೋನು, 10 ನಿಮಿಷಕ್ಕೆ ಗೊರಕೆ ಹೊಡಿತಾ ಮಲ್ಗೋನು. ಆವಾಗ ಅಮ್ಮ ಟೀ ಮಾಡ್ಕೊಡ್ತಿದ್ರು. ಆದರೆ ಕೇಶವಣ್ಣ ಟೀ ಕುಡಿದ್ಮೇಲೆ ಮತ್ತೆ ಮಲ್ಕೊಂಡ್ಬಿಡೋನು. ಮತ್ತೆ ಅವನಿಗೆ ಎಚ್ಚರ ಆದರೆ ನಾನೇ ಅವನ್ನ ಮಲಗಿಸ್ತಿದ್ದೆ. ಅವ್ನು ಕಷ್ಟಪಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ, ಪಾಪಚ್ಚಿ ಅವನು ಅಂತಾನೆ ವಲ್ಲಭ. ಯಾಕೋ ಅಂತಾಳೆ ಮೀನಾ. ಯಾಕಂದರೆ ಅವ್ನು ನಮ್ಮ ಅಣ್ಣ, ಅವ್ನು ಕಷ್ಟಪಡೋದು ನಾನು ಹೇಗೆ ನೋಡಲಿ ಅಂತಾನೆ ವಲ್ಲಭ. ಚೆನ್ನಾಗಿದೆ ವಲ್ಲಭ, ನೀನು ನಿಮ್ಮ ಅಣ್ಣನ ಬಗ್ಗೆ ಈ ಥರ ಯೋಚನೆ ಮಾಡೋದು ಸರಿ, ಆದರೆ ಅಮೂಲ್ಯ ಈ ಥರ ಯೋಚನೆ ಮಾಡೋದು ತಪ್ಪು ಅಲ್ವಾ ಅಂತಾಳೆ ಮೀನಾ. ಅತ್ತಿಗೆ ಏನು ಹೇಳ್ತಿದ್ದೀರಾ ನೀವು ಅಂತಾನೆ ವಲ್ಲಭ. ಅಮೂಲ್ಯ ಯಾಕೆ ಮನೆಯವರೆಲ್ಲ ಬೇಡ ಅಂದರು, ಟ್ಯೂಷನ್ ಮಾಡೋಕ್ಕೆ ಹೋದ್ಲು, ತನ್ನ ಗಂಡ ಕಷ್ಟಪಡಬಾರ್ದು ಅಂತ ತಾನೇ, ಏನಾದರೂ ಅವನಿಗೆ ಹೆಲ್ಪ್ ಮಾಡಬೇಕು ಅಂತ ಅಲ್ವಾ ಅವಳ ಉದ್ದೇಶ. ಏನು ಅಂತ ಗೊತ್ತಿದ್ರು ಅವಳ ಮೇಲೆ ಯಾಕೋ ನೀನು ಕೋಪ ಮಾಡ್ಕೊಂಡಿದ್ಯಾ. ಇವತ್ತು ನೀನೇ ನೋಡಿದ್ಯಲ್ಲ ವಲ್ಲಭ, ಮಾವ ನಿನ್ನ ಮನೆಯಿಂದ ಹೊರಗೆ ಹಾಕಬೇಕಾದ್ರೆ ಅಮೂಲ್ಯ ಏನು ಅಂತ ಬೇಡ್ಕೊಂಡ್ಲು, ನಾನು ಸ್ಟಿಚಿಂಗ್ ಕಲಿತು ಅದರಿಂದ ಬರೋ ದುಡ್ಡನ್ನು ನಿಮಗೆ ಕೊಡ್ತೀನಿ ಅಂದ್ಲು. ಅಂಥ ಶ್ರೀಮಂತರ ಮನೆಯಲ್ಲಿ ಬಾಯಲ್ಲಿ ಚಿನ್ನದ ಸ್ಪೂನ್ನ ಇಟ್ಕೊಂಡೇ ಬೆಳೆದಂಥ ಹುಡುಗಿ ಅವಳ ಕೈಯಲ್ಲಿ ಸೂಜಿ ದಾರ ಹಿಡ್ಕೊಂಡು ಬಟ್ಟೆ ಹೊಲಿಯೋದಕ್ಕೆ ಹೇಗೋ ಸಾಧ್ಯ. ಒಂದು ಹೇಳಲ್ಲ ವಲ್ಲಭ, ಅವಳು ಹೊಲಿಗೆ ಹಾಕ್ತೀನಿ ಅಂದಿದ್ದು ಬರೀ ಬಟ್ಟೆಗಲ್ಲ, ನಿನ್ನ ಅವಳ ಸಂಬಂಧಕ್ಕೆ. ಅಂದರೆ ನೀನೇ ಅರ್ಥ ಮಾಡ್ಕೊ, ಅವಳು ನಿನ್ನ ಮೇಲೆ ಇಟ್ಟಿರೋ ಗೌರವ ಎಷ್ಟು ಎತ್ತರದಲ್ಲಿದೆ ಅಂತ ಒಂದು ತಿಳ್ಕೊವಲ್ಲಭ. ಸಂಸಾರ ಅಂತ ಬಂದರೆ ಹೆಣ್ಮಕ್ಳೇ ಕರೆಕ್ಟು ಕಣೋ, ಅವ್ರು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ ವಲ್ಲಭ. ಅಮೂಲ್ಯನ ನಿನ್ನ ಕ್ಷಮಿಸೋವರೆಗೂ ನನಗೆ ನಿನ್ನ ಮೇಲೆ ಬೇಜಾರಿದ್ದೇ ಇರುತ್ತೆ. ನಿಜವಾಗಿ ಹೇಳ್ತಿದ್ದೀನಿ ವಲ್ಲಭ, ಅಮೂಲ್ಯ ನಿನ್ನ ಅಲ್ಲಿಟ್ಟಿದ್ದಾಳೆ, ಅಲ್ಲೇ ಇರು ಅಂತ ಮೀನಾ ಹೋಗ್ತಾಳೆ. ಈಚೆ ನಂದನ್ ಬಂದು ಗಿರಿಜಾ ಅಂತ ಕರೀತಾರೆ. ಆಗ ಪ್ರಿಯಾ ಬಂದು ಮಾವ ಬ್ಯಾಗು ಮತ್ತು ಕೀ ಕೊಡಿ, ನಾನು ಒಳಗಡೆ ಇಡ್ತೀನಿ ಅನ್ನುವಾಗ ಬ್ಯಾಗನ್ನು ಹೇಳ್ಕೊಂಡು ಗಿರಿಜಾಗೆ ಕೊಡ್ತಾರೆ ನಂದನ್. ಮಾವ ನಿಮಗೆ ಕುಡಿಯೋಕ್ಕೆ ನೀರೇನಾದರೂ ತರಲಾ ಅಂತಾಳೆ ಪ್ರಿಯಾ. ಏನೂ ಬೇಕಾಗಿಲ್ಲ, ಈ ತರಹ ಅತಿರೇಕಗಳನ್ನು ಮಾಡದೇ ಇದ್ದರೆ ಅಷ್ಟೇ ಸಾಕು ಅಂತಾರೆ ನಂದನ್. ಮಾವ ಅಂತಾಳೆ ಪ್ರಿಯಾ. ನೋಡು, ನೀನು ನನ್ನ ಕೆಲಸಗಳನ್ನೆಲ್ಲ ಮಾಡಿಕೊಟ್ಟ ತಕ್ಷಣ ನೀನು ಮಾಡಿದ ತಪ್ಪನ್ನು ನಾನು ಮರೆಯೋಕ್ಕಾಗಲ್ಲ, ಕ್ಷಮಿಸೋದು ಇಲ್ಲ. ನೀನು ಒಳ್ಳೆ ಹುಡುಗಿನೇ, ನಿನ್ನ ಮನಸ್ಸು ಚೆನ್ನಾಗಿದೆ, ಎಲ್ಲ ಸರಿ, ಆದರೆ ನೀನು ಮಾತ್ರ ಒಳ್ಳೆಯವಳಾಗಬೇಕು. ಬೇರೆಯವ್ರು ಏನಾದರೂ ಸರಿ, ನನಗೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಭಾವನೆ ಇದೆಯಲ್ಲ, ಅದು ಸರಿ ಇಲ್ಲ. ನಿನ್ನ ಮನಸ್ಸನ್ನು ಸ್ವಾರ್ಥ ಅನ್ನೋ ಗೆದ್ಲು ಗೂಡು ಕಟ್ತಾ ಇದೆ, ಮೊದಲು ಅದನ್ನು ಕಿತ್ತಾಕು ಅಂತ ನಂದನ್ ಹೋಗ್ತಾರೆ. ಅತ್ತೆ, ನಾನು ಸ್ವಾರ್ಥಿ ಅಲ್ಲ ಅತ್ತೆ, ಮಾವ ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಅಂತಾಳೆ ಪ್ರಿಯಾ. ಒಂದು ಮಾತಂತೂ ಹೇಳ್ತೀನಿ ಪ್ರಿಯಾ, ಎಲ್ಲ ಕೆಲಸ ನೀನೇ ಮಾಡಬೇಕು, ನೀನೇ ಮಾಡೋದೇ ಸರಿ, ನೀನು ಮಾತೇ ಸರಿ ಅನ್ನೋ ಭ್ರಮೆನಲ್ಲಿದ್ದೀಯಲ್ಲ, ಆ ಭ್ರಮೆನೇ ನಿನಗೆ ಇವತ್ತು ಇಂಥ ಪರಿಸ್ಥಿತಿನ ತಂದುಕೊಟ್ಟಿರೋದು. ಈಗಲೂ ಅಷ್ಟೇ, ನಿಮ್ಮ ಮಾವ ಏನು ಹೇಳಿದ್ರು ನೀನು ಅದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಈಗಲೂ ನೀನು ಯೋಚನೆ ಮಾಡಿದರೆ
ಸರಿ ಅನ್ಕೋತಿದ್ಯಾ, ಅದು ತಪ್ಪು. ಅದನ್ನು ತಿಳ್ಕೊ. ನೀನು ಮಾವನ ಮನಸ್ಸನ್ನು ಏನು ಅಂತ ಗೊತ್ತಿದ್ರು ಅವ್ರ ಮನಸ್ಸಿಗೆ ಗಾಯ ಮಾಡಿದ್ಯಾ. ಆ ಗಾಯನ ಆರೋದಕ್ಕಾದರೂ ಬಿಡೆ. ಔಷಧಿ ಹಚ್ಚೋ ನೆಪದಲ್ಲಿ ಮತ್ತೆ ಮತ್ತೆ ಬಂದು ಆ ಗಾಯನ ಋಣ ಮಾಡ್ತಿದ್ಯಾ. ಪ್ರಿಯಾ, ನಿನ್ನ ಮಾತೆ ನಡಿಬೇಕು ಅನ್ನೋ ಭ್ರಮೆನ ಬಿಟ್ಟು ಈ ಮನೇಲಿ ಒಬ್ಳಾಗಿರು. ಆಗ ತಾನಾಗೆ ಎಲ್ಲ ಸರಿ ಹೋಗುತ್ತೆ ಅಂತ ಗಿರಿಜಾ ಹೋಗ್ತಾರೆ. ಈಚೆ ವೀಣಾ ಫೋನಲ್ಲಿ, ಅಯ್ಯೋ ಹೌದೇನೆ ಮಗಳೇ, ಇಷ್ಟೆಲ್ಲ ಆಗೋಯ್ತಾ? ಒಳ್ಳೆ ಸೊಸೆ ಅಂತ ಹೆಸರು ತಗೊಂಡು ಎಷ್ಟು ಚೆನ್ನಾಗಿದ್ಯಲ್ಲ ಮಗಳೇ. ಅದು ಯಾರು ಹಾಳಾಗಿ ಕಂಡುಬಿಟ್ಟು ಏನು ಎಡ್ವರ್ಟ್ ಕೆಲಸ ಮಾಡಿಕೊಂಡು ಈ ಥರ ಸಿಕ್ಕಾಕೊಂಡು ಕೂತಿದ್ಯಲ್ಲ ಅಂತಾರೆ ವೀಣಾ. ಸಿಕ್ಕಾಕೊಂಡಿರೋದು ನಾನು ಮಾಡ್ಕೊಂಡಿರೋ ಎಡವಟ್ಟಿಂದ ಅಲ್ಲ ಅಮ್ಮ, ನೀನು ಕೊಟ್ಟಿಯಲ್ಲ ಒಂದು ದರಿದ್ರವಾದ ಐಡಿಯಾ, ಅದರಿಂದ. ಅವತ್ತು 26,000 ರೂಪಾಯಿ ರೂಮನ್ನು ನಾನು 5,000 ರೂಪಾಯಿ ಅಂತ ಬುಕ್ ಮಾಡಿದ್ದೀನಿ ಅಂತ ಹೇಳಿದಾಗ ನೀನು ಏನಂದೆ? ಈ ವಿಷಯನ ಯಾರಿಗೂ ಹೇಳಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳಿದೆ. ಇವಾಗ ನೋಡು ನನಗೆ ಯಾವ ಗತಿ ಬಂದಿದೆ ಅಂತ. ಮಾವ ನನ್ನ ಮುಖ ನೋಡ್ತಿಲ್ಲ, ಅತ್ತೆ ನನ್ನ ಕ್ಷಮಿಸ್ತಿಲ್ಲ, ನನ್ನ ಗಂಡ ನನ್ನ ಹತ್ರ ಮಾತಾಡ್ತಿಲ್ಲ ಅಮ್ಮ, ಎಲ್ಲ ಎಕ್ಬಿಟ್ಟು ಹೋಗಿದೆ ಅಂತಾಳೆ ಪ್ರಿಯಾ. ನೀನು ಇಷ್ಟೊಂದು ಬೇಜಾರು ಮಾಡ್ಕೋಬೇಡ್ವೆ. ನಿಮ್ಮ ಮನೆಯವರೆಲ್ಲ ಮೊದಲಿನ ಥರ ಚೆನ್ನಾಗಿ ನಿನ್ನ ಹತ್ರ ಮಾತಾಡೋ ಥರ ನಾನೇನಾದರೂ ಒಂದು ಐಡಿಯಾ ಮಾಡ್ತೀನಿ, ಸರಿನಾ ಅಂತಾರೆ ವೀಣಾ. ಬೇಡಮ್ಮ ಬೇಡ, ನೀನು ಇವತ್ತು ಯಾವ ಐಡಿಯಾನೂ ಕೊಡಬೇಡ. ನಿನ್ನ ಐಡಿಯಾಗೆ ನಂದೊಂದು ದೊಡ್ಡ ನಮಸ್ಕಾರ ಅಂತಾಳೆ ಪ್ರಿಯಾ. ನೋಡು ಪ್ರಿಯಾ, ಪ್ರತಿ ಸಲ ನಾನು ಕೊಟ್ಟಿರೋ ಪ್ಲ್ಯಾನಿಂದನೇ ನಿನಗೆ ಉಪಯೋಗ ಆಗಿರೋದು. ಏನೋ ಇದು ಒಂದು ಸಲ ಫೇಲ್ ಆಯ್ತಪ್ಪ ಅಂದ ಮಾತ್ರಕ್ಕೆ ನೀನು ಹಿಂಗೆಲ್ಲ ಹೇಳ್ಬೋದಾ ಅಂತಾರೆ ವೀಣಾ. ಇಲ್ಲ, ನನ್ನ ಪರಿಸ್ಥಿತಿ ಗಂಟು ಬಿದ್ದಿರೋ ದಾರದ ಥರ ಆಗಿದೆ. ಗಂಟು ಬಿಡ್ಸೋಕೆ ಹೊರಟಾಗೆಲ್ಲ ಆ ಗಂಟು ಇನ್ನೂ ಜಾಸ್ತಿನೇ ಆಗ್ತಿದೆ. ನನಗೋಸ್ಕರ ಯಾರು ಏನೂ ಮಾಡೋದು ಬೇಡ. ನನ್ನ ಪರಿಸ್ಥಿತಿ ಇನ್ನೂ ಕೆಳಮಟ್ಟಕ್ಕೆ ಹೋಗೋದು ನನಗಿಷ್ಟ ಇಲ್ಲ. ಇದ್ದದ್ರಲ್ಲೇ ಇದ್ಬಿಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರಿಯಾ. ಈಚೆ ಪ್ರಿಯಾ ರೂಮಲ್ಲಿ ಕೂತಿರುವಾಗ ಮೀನಾ ಅಮೂಲ್ಯ ಬರ್ತಾರೆ. ಈಗ ಯಾಕೆ ಬಂದ್ರಿ? ಮನೇಲಿ ಎಲ್ರದ್ದು ಊಟ ಆಯಿತು, ನೀವು ಯಾಕೆ ಮಾಡಿಲ್ಲ ಅಂತ ಕೇಳೋಕೆ ಬಂದ್ರಾ? ಸರಿ, ಮಧ್ಯಾಹ್ನ ಅಂತೂ ಊಟ ಮಾಡಿ ಊಟಕ್ಕೆ ಕರ್ಕೊಂಡು ಹೋದ್ರಿ, ಏನಾಯಿತು? ಅತ್ತೆ ಎಷ್ಟು ಚುಚ್ಚಿ ಮಾತಾಡಿದ್ರು. ನನಗೆ ಒಂದು ತುತ್ತಾದರೂ ಗಂಟ್ಲಲ್ಲಿ ಎಳೀತಾ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ನನಗೆ ಊಟ ಬೇಡ ಅಂದರೆ ಬೇಡ, ನೀವು ಇಲ್ಲಿಂದ ಹೊರಟೋಗಿ ಅಂತಾಳೆ ಪ್ರಿಯಾ. ಪ್ರಿಯಾ ಅಕ್ಕ, ಈ ಥರ ಎಲ್ಲ ಹೇಳಬೇಡಿ. ನಾವು ಮಧ್ಯಾಹ್ನ ಏನು ಹೇಳಿದ್ದೀವಿ ಹೇಳಿ? ನಾವು ಈ ಥರ ಸಿಚುವೇಶನ್ನ ಸ್ವಲ್ಪ ದಿನದ ಹಿಂದೆ ಫೇಸ್ ಮಾಡಿದ್ವಿ, ಆದರೆ ಊಟ ತಿಂಡಿ ಬಿಟ್ಟು ಕೂತಿಲ್ಲ ಅಂತಾಳೆ ಮೀನಾ. ಮಧ್ಯಾಹ್ನನೂ ಊಟ ಮಾಡಿಲ್ಲ, ಈಗಲೂ ಊಟ ಮಾಡಿಲ್ಲ ಅಂದರೆ ನಿಮ್ಮ ಹೆಲ್ತ್ ಏನಾಗಬೇಕು ಯೋಚನೆ ಮಾಡಿ ಅಂತಾಳೆ ಅಮೂಲ್ಯ. ಈ ಮನೆಯೊಳಗೆ ನಾನು ಬೇಡದೇ ಇರೋಳು, ಏನಾದರೆ ಏನು ಅಂತಾಳೆ ಪ್ರಿಯಾ. ಹಾಗೆಲ್ಲ ಹೇಳಬೇಡಿ, ಎಲ್ಲ ಸರಿ ಹೋಗಬೇಕು ಅಂದರೆ 2-3 ದಿನ ತಾಳ್ಮೆಯಿಂದ ಕಾಯಬೇಕು ಅಂತಾಳೆ ಮೀನಾ. ಅಕ್ಕ, ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ, ನೀವು ಬಂದು ಊಟ ಮಾಡಿ ಈಗ ಅಂತಾಳೆ ಅಮೂಲ್ಯ. ಪ್ಲೀಸ್ ನನಗೆ ಒತ್ತಾಯ ಮಾಡಬೇಡಿ, ನನ್ನ ಒಂಟಿಯಾಗಿರೋಕ್ಕೆ ಬಿಟ್ಬಿಡಿ ಅಂತಾಳೆ ಪ್ರಿಯಾ. ಆಗ ಅಮೂಲ್ಯ ಮೀನಾ ಈಚೆ ಬರ್ತಾರೆ. ಈಚೆ ಮೀನಾ ಕಿಚನಲ್ಲಿ ಪಾತ್ರೆ ಒರೆಸ್ತಾ ಇರುವಾಗ ಕೇಶವನ ನೋಡಿ, ಕೇಶವ ಬಾ ಅಂತ ಕರೀತಾಳೆ. ಒಂದು OTPನೋ HODನೋ ಗ್ಯಾರಂಟಿ ಅಂತ ಕೇಶವ ಬಂದು ಕೊಡು ಅಂತ ಕೈ ಮುಂದೆ ಮಾಡ್ತಾನೆ. ಆಗ ತಟ್ಟೆನ ಅವನ ಕೈಯಲ್ಲಿ ಇಟ್ಟು, ತಟ್ಟೆ ಎಲ್ಲ ಒರೆಸು, ನಾನು ಸ್ಟವ್ ಒರೆಸ್ತೀನಿ ಅಂತಾಳೆ ಮೀನಾ. ಏನೇ ಇದು ಅಂತಾನೆ ಕೇಶವ. ಇಷ್ಟ ಇಲ್ವಾ? ಸರಿ, ತಟ್ಟೆನ ನಾನು ಒರೆಸ್ತೀನಿ, ಸ್ಟವ್ ನೀನು ಒರೆಸು ಅಂತಾಳೆ ಮೀನಾ. ಶೃಂಗಾರ ಅನ್ನೋ ಪದ ಇದೆ ಅನ್ನೋದಾದ್ರೂ ಗೊತ್ತಾ ನಿನಗೆ ಅಂತಾನೆ ಕೇಶವ. ಗೊತ್ತು ಅಂತಾಳೆ ಮೀನಾ. ಅದೇನು ಹೇಳು ಅಂತಾನೆ ಕೇಶವ. ನವರಸದಲ್ಲಿ ಮೊದಲನೇ ರಸ ಶೃಂಗಾರ ರಸ ಅಂತಾಳೆ ಮೀನಾ. ಅದೇ ನವರಸದಲ್ಲಿ ಅದ್ಭುತ ಅಂದರೆ ಗೊತ್ತಾ? ಅದು ನೀನೇ ಅಂತಾನೆ ಕೇಶವ. ನಾನು ಕೆಲಸ ಮಾಡ್ತಿದ್ದೀನಿ ಕಣೋ, ಹಾಸ್ಯ ಮಾಡಬೇಡ ಅಂತಾಳೆ ಮೀನಾ. ನನ್ನ ಮೇಲೆ ಕರುಣೆ ತೋರಿಸಿದಿದ್ರೆ ನಾನು ಯಾಕೆ ಹಾಸ್ಯ ಮಾಡೋ ಪರಿಸ್ಥಿತಿ ಬರ್ತಾಯಿತ್ತು ಅಂತಾನೆ ಕೇಶವ. ನೀನು ಈ ಥರ ಆಡ್ತಿದ್ರೆ ನನಗೆ ಬೀಭತ್ಸ ಆಗುತ್ತೆ ಕಣೋ ಅಂತಾಳೆ ಮೀನಾ. ಬೀಭತ್ಸನ? ಮೀನಾ, ನೀನು ಇದೇ ಥರ ಆಡ್ತಿದ್ರೆ ನನಗೆ ಭಯ, ಅಂಕರವಾದ ಕೋಪ ಬಂದು ರೌದ್ರಾವತಾರ ತಾಳ್ಬೇಕಾಗುತ್ತೆ, ಹುಷಾರ್ ಅಂತಾನೆ ಕೇಶವ. ಶಾಂತಿ ಅಂತಲೂ ಒಂದು ರಸ ಇದೆ, ಆ ಶಾಂತಿನ ನಿನ್ನ ಮನಸ್ಸಲ್ಲಿ ತುಂಬ್ಕೊ ಅಂತಾಳೆ ಮೀನಾ. ನಿನ್ನ ಮದುವೆ ಆಗಿದ್ದೀನಿ ಅಂದರೆ ನನ್ನ ಮನಸ್ಸಲ್ಲಿ ಎಷ್ಟು ಶಾಂತಿ ಇರಬೇಕು ನೀನೇ ಯೋಚನೆ ಮಾಡು ಅಂತಾನೆ ಕೇಶವ. ನವರಸ ಎಲ್ಲ ಮುಗೀತು, ಬಾ ಕೆಲಸ ಮಾಡು ಅಂತಾಳೆ ಮೀನಾ. ಆಗಲ್ಲ ಅಂತಾನೆ ಕೇಶವ. HOD OTP ಕೊಡ್ತೀನಿ ಅಂದ್ಕೊಂಡ್ಯಾ? ನೋಡು ಕೇಶವ, ಮೊದಲೇ ಮನೇಲಿ ಯಾರ ಮನಸ್ಸು ಸರಿ ಇಲ್ಲ, ಸುಮ್ಮನೆ ಸ್ಟವ್ ಒರೆಸು ಅಂತಾಳೆ ಮೀನಾ. ಅದೇ ಬೇರೆ ಡಿಪಾರ್ಟ್ಮೆಂಟು, ಇದೇ ಬೇರೆ ಡಿಪಾರ್ಟ್ಮೆಂಟು, ಎರಡನ್ನೂ ಅದೇ ಮಾಡಬಾರ್ದು ಅಂತಾನೆ ಕೇಶವ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೆಲಸ ಮಾಡು ಅಂತಾಳೆ ಮೀನಾ. ಆಗ ಕೇಶವ ಮೀನನ್ನು ಹಿಡ್ಕೋತಾನೆ. ಮಾಧವ ಬರ್ತಾ ಅವರನ್ನು ನೋಡಿ ರಾಮ ಅಂತ ಕೈನ ಅಡ್ಡ ಮಾಡಿ, ಕೇಶವ ನಾನು ನೀರು ಕುಡಿಯೋಣ ಅಂತ ಬಂದೆ ಅಂತಾನೆ. ಮಾಧವಣ್ಣ, ನಾನು ನೀರು ಕುಡಿಯೋಕ್ಕೆ ಬಂದಿದ್ದು, ನೀರು ಕೊಡ್ತೀನಿ ಬಾ ಅಂತಾನೆ ಕೇಶವ. ಬೇಡ, ನಾನು ರೂಮಿಗೆ ಹೋಗಿ ಕುಡಿತೀನಿ ಅಂತಾನೆ ಮಾಧವ. ಬಾವ ಒಂದು ನಿಮಿಷ, ನಾನೇ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ, ಪ್ಲೀಸ್ ಬರ್ತೀರಾ ಅಂತಾಳೆ ಮೀನಾ. ಹೇಳಿ ಮೀನಾ ಅವರೇ ಅಂತಾನೆ ಮಾಧವ. ಬಾವ, ಪ್ರಿಯ ಅಕ್ಕನ ಊಟ ಆಯ್ತಾ ಅಂತಾಳೆ ಮೀನಾ. ಮಾಡಿರಬೇಕು, ನನಗೆ ಗೊತ್ತಿಲ್ಲ ಅಂತಾನೆ ಮಾಧವ. ಮಾವ ಅತ್ತೆ
ಪ್ರಿಯ ಅಕ್ಕನ ಗಮನಿಸ್ಕೋತಿಲ್ಲ. ಅವ್ರ ಸಿಟ್ಟಲ್ಲಿ ನ್ಯಾಯ ಇದೆ, ಆದರೆ ನೀವು ಅವ್ರ ಗಂಡ, ಅವ್ರು ಊಟ ಮಾಡಿದ್ರೋ ಇಲ್ವೋ ನೋಡಬೇಕಲ್ವಾ ಅಂತಾಳೆ ಮೀನಾ. ಅವಳಿಗೆ ಹಸಿವಾದರೆ ಅವಳು ಊಟ ಮಾಡ್ತಾಳೆ, ಅದರಲ್ಲೇನಿದೆ ಅಂತಾನೆ ಮಾಧವ. ಪ್ಲೀಸ್ ಬಾವ, ಈ ಥರ ಹೇಳಬೇಡಿ. ನಿಮಗೆ ಈ ಮನೇಲಿ ಎಲ್ಲರ ಬಗ್ಗೆನೂ ಅನುಕಂಪದಿಂದ ಯೋಚನೆ ಮಾಡೋ ಮನಸ್ಸಿದೆ, ದಯವಿಟ್ಟು ಅದನ್ನು ಕಳ್ಕೊಬೇಡಿ. ತಪ್ಪು ಪ್ರಿಯ ಅಕ್ಕ ಒಬ್ಬರೇ ಮಾಡಿಲ್ಲ ಬಾವ. ಹೋಟೆಲ್ ವಿಷಯ ನಿಮಗೂ ಗೊತ್ತಿತ್ತು ಅಲ್ವಾ? ಅದನ್ನು ಮನೆಯವರಿಂದ ನೀವು ಮುಚ್ಚಿಟ್ಟಿದ್ದೀರಾ. ಅಂಥದ್ರಲ್ಲಿ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೀರಾ? ನಾನು ಅಮ್ಮ ಪ್ರಿಯ ಅಕ್ಕನ ಊಟ ಕರೆದ್ವಿ, ಅವ್ರು ಬರಲ್ಲ ಅಂತ ಹೇಳಿದರು. ಪಾಪ ಪ್ರಿಯಕ್ಕ ಹಸ್ಕೊಂಡಿರ್ತಾರೆ, ನೀವು ಅವರಿಗೆ ಊಟ ತಗೊಂಡೋದ್ರೆ ಅವ್ರು ಊಟ ಮಾಡ್ತಾರೆ ಬಾವ. ಊಟ ತಗೊಂಡೋಗಿ, ಈ ಮನೆ ಗಂಡಸರೆಲ್ಲ ಒಂದೇ ಅಲ್ವಾ? ನಿಮಗೆ ಈ ಥರ ಹೇಳಿದರೆ ಅರ್ಥ ಆಗಲ್ಲ. ತಗೊಳ್ಳಿ ಅಂತ ಊಟನ ಕೊಟ್ಟು ಅವರಿಗೆ ಕೊಡಿ, ಬೇಡ ಅಂದರೆ ಗದರಿಸಿ ತಿನ್ನಿಸ್ಬೇಕು, ತಗೊಳ್ಳಿ ಅಂತ ಮೀನಾ ಕೊಡ್ತಾಳೆ. ಮಾಧವ ಊಟ ತಗೊಂಡು ಹೋಗ್ತಾನೆ. ಮೀನಾ, ಇದಕ್ಕೆ ನನಗೆ ನೀನು ಇಷ್ಟ ಆಗೋದು, ಎಷ್ಟು ಒಳ್ಳೆಯವಳು ನೀನು ಅಂತ ದೃಷ್ಟಿ ತೆಗೆದು, ಎಷ್ಟು ದೃಷ್ಟಿಯಾಗಿದೆಯಾ, ಒಂದು OTP HD ಕೊಟ್ಟರೆ ಎಲ್ಲ ದೃಷ್ಟಿನೂ ಹೋಗುತ್ತೆ ಅಂತಾನೆ ಕೇಶವ. ಎಲ್ಲಿ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ವಾ? ಮನೆ ಅಂದಮೇಲೆ ಈ ಥರ ಸಿಚುವೇಶನ್ ಬರೋದು ಕಾಮನ್. ಇವತ್ತು ಪ್ರಿಯಾಕಂಗೆ ಬಂದಿರೋ ಎಲ್ಲ ಆ ಥರ ನಾಳೆ ನನಗೂ ಆಗ್ಬೋದು. ಆದರೆ ನಾನು ಊಟ ಎಲ್ಲ ಕೂರಲ್ಲಪ್ಪ. ನೀನೇ ಅಡುಗೆ ಮನೆಗೆ ಬಂದು ಊಟ ಬಡಿಸ್ಕೊಂಡು ನನಗೆ ತಿನ್ನಿಸ್ಬೇಕು, ಸರಿನಾ ಅಂತ ಮೀನಾ ಹೋಗ್ತಾಳೆ. ಈಚೆ ಅಮೂಲ್ಯ, ಅಕ್ಕ ಒಬ್ಬರೇ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ. ಭಾವ ಪ್ರಿಯ ಅಕ್ಕನ ಹತ್ರ ಮಾತಾಡ್ತಾನೆ ಇಲ್ಲ, ಅದಕ್ಕೆ ಅವರಿಬ್ಬರನ್ನ ಹೇಗಾದರೂ ಒಂದು ಮಾಡಬೇಕು ಅಂತ ನೋಡ್ತಿದ್ದೀನಿ ಅಂತಾಳೆ ಮೀನಾ. ಇವತ್ತು ದೂರ ಆಗಿರೋ ಮಾಧವ ಭಾವ ಪ್ರಿಯ ಅಕ್ಕನ್ನ ಒಂದು ಮಾಡಬೇಕು ಅಂತ ನೋಡಿದ್ದೀರಾ, ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ಅಂತಾಳೆ ಅಮೂಲ್ಯ. ಒಂದು ಐಡಿಯಾ ಅಮ್ಮು, ನೀನು ವಲ್ಲಭಂಗೆ ಹೋಗಿ OTP ಕೊಟ್ಬಿಡು ಅಂತಾಳೆ ಮೀನಾ. ಅಯ್ಯೋ ರಾಮ ರಾಮ ಅಂತಾಳೆ ಅಮೂಲ್ಯ. ಈಚೆ ವಲ್ಲಭ ರೂಮಲ್ಲಿ ಓದ್ತಾ ಇರುವಾಗ ವಲ್ಲಭನ ಹತ್ರ OTP ಅಂದರೆ ಗೊತ್ತಾ ಅಂತಾಳೆ ಅಮೂಲ್ಯ. ಇಲ್ಲ ಅಂತಾನೆ ವಲ್ಲಭ. OTP ಅಂದರೆ ಒನ್ ಟೈಮ್ ಪಪ್ಪಿ ಅಂತ ಅಮೂಲ್ಯ ವಲ್ಲಭಂಗೆ ಕಿಸ್ ಕೊಡ್ತಾಳೆ. ವಲ್ಲಭ ಶಾಕ್ನಿಂದ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.